ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಸ್ವಂತ ಕಟ್ಟಡವಿಲ್ಲದೆ ಬಾಡಿಗೆ ಮನೆಯಲ್ಲಿ ನಡೆಯುತ್ತಿರುವ ಅಂಗನವಾಡಿ ಕೇಂದ್ರ. ಶಿಗ್ಗಾಂವಿ ತಾಲೂಕಿನ ಹಿರೇಮಲ್ಲೂರು ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರವು ಸ್ವಂತ ಕಟ್ಟಡವಿಲ್ಲದೆ ಬಾಡಿಗೆ ಮನೆಯಲ್ಲೇ ನಡೆಯುತ್ತಿದೆ. ಸುಮಾರು 1300 ಜನಸಂಖ್ಯೆ ಇರುವ ಈ ಗ್ರಾಮದ ಮಕ್ಕಳಿಗೆ ಸೂಕ್ತ ಸೌಲಭ್ಯಗಳು ಸಿಗುತ್ತಿಲ್ಲ. ಈ ಹಿಂದೆ ಇದ್ದ ಹಳೆಯ ಅಂಗನವಾಡಿ ಕಟ್ಟಡವು ಶೀತಲಾ ವ್ಯವಸ್ಥೆಯಲ್ಲಿದ್ದು ಪಾಠ ಮಾಡಲು ಯೋಗ್ಯವಾಗಿಲ್ಲ. ಇದರಿಂದಾಗಿ ಸರ್ಕಾರವು ತಿಂಗಳಿಗೆ 2,000 ರೂಪಾಯಿ ಬಾಡಿಗೆ ನೀಡಿ ಒಂದು ಮನೆಯನ್ನು ಬಾಡಿಗೆ ಪಡೆದು ಅಂಗನವಾಡಿ ನಡೆಸುತ್ತಿದೆ. ಹೊಸ ಕಟ್ಟಡವು ನಿರ್ಮಾಣಕ್ಕೆ ಗ್ರಾಮದ 2 ಗುಂಟೆ ಜಾಗ ಮಂಜೂರಾಗಿದ್ದರೂ ಅದು ಸ್ವಾಧೀನಕ್ಕೂ ಬಂದಿದೆ. ಆದರೆ ಬಾಡಿಗೆ ಮನೆಯಲ್ಲೇ ಅಂಗನವಾಡಿ ಶುರುವಾಗಿ 2 ವರ್ಷ ಕಳೆದರೂ ಇಲ್ಲಿವರೆಗೂ ಹೊಸ ಕಟ್ಟಡ ನಿರ್ಮಾಣ ಕಾರ್ಯ ಆರಂಭವಾಗಿಲ್ಲ. ಗ್ರಾಮಸ್ಥರು ಹಾಗೂ ಶಿಕ್ಷಕರು, ಅಧಿಕಾರಿಗಳು ಸೇರಿದಂತೆ ಎಲ್ಲರಿಗೂ ಮನವಿ ಮಾಡಿಕೊಂಡರೂ ಯಾರೂ ಗಮನ ಹರಿಸಿಲ್ಲ. ಈ ಬಗ್ಗೆ ಮಾತನಾಡಿದ ಅಂಗನವಾಡಿ ಶಿಕ್ಷಕಿ ವೀಣಾ ಹುತ್ತನಗೌಡ್ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ವರದಿ ಸೋಮಶೇಖರ್, ರೈತ ಧ್ವನಿ ನ್ಯೂಸ್, ಹಾವೇರಿ. ಅಂಗನವಾಡಿ ಹೇಳೋದಂದ್ರೆ ಮಕ್ಕಳಿಗೆ ಸ್ವಲ್ಪ ಹತ್ತೆ ಆಗೈತ್ರಿ ಜಾಗ. ನಮ್ಗೆ ಮಕ್ಕಳಿಗೆ ಊಟ ಕೊಡ್ಲಿಕ್ಕೆ ಅಥವಾ ಇಲ್ಲಿ ಏನಾರ ವ್ಯವಸ್ಥೆ ಮಾಡಕ್ಕೆ ಈಗ ಸ್ವಂತ ಕಟ್ಟಡ ಇಲ್ಲ ಮೇಡಮ್. ಸ್ವಂತ ಕಟ್ಟಡ ಇಲ್ಲ ರೀ, ಬಾಡಿಗೆಯನ್ನ ತಗೊಂಡಿದ್ದೇವೆ ನಾವು. ಆ ಬಾಡಿಗೆಯನ್ನ ನಾವು ಗೌರ್ಮೆಂಟ್ 2,000 ರೂಪಾಯಿ ಕೊಡುತ್ತೀರಿ, ಅದನ್ನೇ ನಾವು ಉಪಯೋಗಿಸ್ತಾ ಇದ್ದೇವೆ ರೀ. ಆಮೇಲೆ ಬೇರೆ ಎಲ್ಲಿ ಬಾಡಿಗೆ ನಮ್ಗೆ ಸಿಗ್ತಾ ಇಲ್ಲದ ಕಾರಣ ಇಲ್ಲೇ ಬಾಡಿಗೆಯನ್ನ ನಡೆಸ್ತಾ ಇದ್ದೇವೆ ನಾವು. ನಮಗೆ ಹತ್ತೆ ಆಗಿರೋದಕ್ಕೆ ಮಕ್ಕಳು ಜಾಸ್ತಿ ಬರೋ मार्च, अप्रैल, मई, जून, जुलाई, अगस्त, सितंबर, अक्टूबर, नवंबर, दिसंबर.